ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಪಾಲಯ ಮಾಂ ಶಂಕರ ಗುರುವೇ ಶರಣಂ ಶರಣಂ. ಓಂ ಶ್ರೀ ಕಂಚಿ ಕಾಮಕೋಟಿ ಕಾಮಾಕ್ಷೇ ನಮಃ. ಓಂ ಶ್ರೀ ಕಂಚಿ ಕಾಮಕೋಟಿ ಗುರುಭ್ಯೋ ನಮಃ. ನಮ್ಮ ಪೆರಿಯವ್ವ ವಿಷ್ಣು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಾವು ಅಫಿಷಿಯಲಿ ಈ ಚಾನಲ್ನ ಲಾಂಚ್ ಮಾಡಿ ಜಸ್ಟ್ 3 days ಆಗಿದೆ. 13th ಲಾಂಚ್ ಮಾಡಿದ್ವಿ. ಸೊ ಟುಡೇ 16th 65 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಇದು ನೀವು ನಮ್ಮ ಮೇಲಿಟ್ಟ ಅಪಾರ ನಂಬಿಕೆ, ನಮ್ಮ ಮೇಲೆ ಒಂದೇ ಅಲ್ಲ, ಗುರು ಪರಂಪರೆಯ ಮೇಲೆ, ಆಚಾರ್ಯರ ಮೇಲೆ, ನಮ್ಮ ಸನಾತನ ಧರ್ಮದ ಮೇಲೆ ನೀವು ಇಟ್ಟ ಈ ನಂಬಿಕೆಗೆ ನನ್ನ ಧನ್ಯವಾದಗಳು. ಸೊ ಈ ಹೊಸ ಸಂಚಿಕೆಯಲ್ಲಿ ನಾನು 3 ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂದರೆ, ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ನಮ್ಮ ಯೂಟ್ಯೂಬ್ ಟಾಕ್ ಆಫ್ ದ ಟೌನ್ ಅಲ್ಲ, ಟಾಕ್ ಆಫ್ ದ ಕಂಟ್ರಿಯೇ ಆಗಿರೋಂಥ ಒಂದು ವಿಷಯ ಇದು. ಸೋಮನಾಥ ಲಿಂಗ ಈ ವಿಷಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಲೇಟೆಸ್ಟಾಗಿ ಹಲವಾರು ಇನ್ಸ್ಟಾಲೇ ಆಗಲಿ ಯೂಟ್ಯೂಬಲ್ಲಿ ಹಲವಾರು ವೀಡಿಯೋಸು ಫ್ಲೋಟ್ ಆಗ್ತಾಯಿದೆ. ಸೊ ಈ ಸೋಮನಾಥ ಲಿಂಗಕ್ಕೂ ನಮ್ಮ ಕಂಚಿ ಕಾಮಕೋಟಿ ಮಠಕ್ಕೂ ಇರುವಂಥ ಅವಿನಾಭಾವ ಸಂಬಂಧವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಎರಡನೇ ವಿಷಯ ಏನಪ್ಪ ಅಂದರೆ, ನಾನು ನಿಮಗೆ ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ ಹಾಗೆ ನಮ್ಮ ಮನೆಯಲ್ಲಿ ಆಗುತ್ತಿರುವ ಒಂದು ಮಿರಾಕಲ್ಸು, ಗುರುಗಳು ನನ್ನ ಮಗನ ಜೊತೆ ಮಾತಾಡುತ್ತಿರೋ ಒಂದು ಎಕ್ಸ್ಪೀರಿಯನ್ಸಸ್ನೆಲ್ಲ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಪಡ್ತೀವಿ ಅಂತ ಹೇಳಿದ್ದೆ. ಸೊ ಇದರಲ್ಲಿ ಒಂದು ಇನ್ಸಿಡೆಂಟ್ನ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ ಈ ಸಂಚಿಕೆಯಲ್ಲಿ. ಮೂರನೇ ವಿಷಯ ಏನಪ್ಪ ಅಂದರೆ, ಒಂದು ಸೋಷಿಯಲ್ ಮೀಡಿಯಾ ಅಂದಮೇಲೆ ಅದಕ್ಕೆ ಪಾಸಿಟಿವ್ ಕಾಮೆಂಟ್ಸು ಬರುತ್ತೆ, ಪಾಸಿಟಿವ್ ಅಲ್ಲದೇ ಇರೋ ಅಂಥ ಕಾಮೆಂಟ್ಸು ಬರುತ್ತೆ, ಒಳ್ಳೆ ಫೀಡ್ಬ್ಯಾಕು ಬರುತ್ತೆ. ಸೊ ಇದನ್ನು ಒಂದು 2 ಕಾಮೆಂಟ್ಸ್ ಏನು ಬಂದಿದೆ ನನ್ನ ಸ್ನೇಹಿತರಿಂದ, ಅದು ನಿಮ್ಮ ಮುಂದೆ ಇಡಲಿಕ್ಕೇನು ಇಷ್ಟಪಡ್ತೇನೆ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಅಪಾರ ಕರುಣಾ ಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀ ಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಹಂ. ಸೊ ನಿಮಗೆ ತಿಳಿದಿರೋ ಹಾಗೆ ಸೋಮನಾಥ ದೇವಸ್ಥಾನ ಗುಜರಾತ್ನ ಸೌರಾಷ್ಟ್ರದಲ್ಲಿ ಇದೆ. ಸೊ ಅಲ್ಲಿ ಹಲವಾರು ವರ್ಷಗಳಿಂದ, ಸಾವಿರಾರು ವರ್ಷಗಳ ಹಿಂದೆಯಿಂದ ಮಹಮ್ಮದೀಯರ ಒಂದು ದಾಳಿ ಆಗ್ತಾನೇ ಇತ್ತು ಅಲ್ಲಿ ಆಗಿದೆ. ಸೊ 18 ಬಾರಿ ದಾಳಿ ಆಗಿದೆ. ಸೊ ಅದರಲ್ಲಿ ಮೊಹಮ್ಮದಿಯನೊಬ್ಬನು ದಾಳಿ ಮಾಡಿ ಆ ಲಿಂಗವನ್ನು ಧ್ವಂಸ ಮಾಡಿದ್ದ, ಮೊಹಮ್ಮದ್ ಗಜ್ನಿ ಎಂಬವನು. ಸೊ ಆ ಧ್ವಂಸ ಮಾಡಿದ್ದಾಗ ಏನಾಗಿತ್ತು, ಅದರದ ಒಂದು ತುಣುಕುಗಳು ಉಳಿದಿತ್ತು. ಆ ತುಣುಕುಗಳನ್ನು ಕೆಲವು ಅಗ್ನಿಹೋತ್ರಿಗಳು ತೊಗೊಂಡು ಬಂದು ತಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡ್ತಿದ್ರು. ಸೊ ಪೂಜೆ ಮಾಡ್ತಿರೋವಾಗ ಒಂದು ಸಲ ಅವರು ಸೌರಾಷ್ಟ್ರದಿಂದ ಬಂದು ಕಂಚಿ ಮಠದಲ್ಲಿ ಆಗ ಮಹಾಸ್ವಾಮಿಗಳು ಪೀಠಾಧಿಪತಿಗಳಾಗಿದ್ದರು. ಇದು ಸಮ್ವೇರ್ ಇನ್ 1924. ಸೊ ಆಗ ಅವ್ರಿಗೆ ಹೇಳಿದರು, ಈ ಥರ ಲಿಂಗದ ಒಂದು ತುಣುಕುಗಳಿವು, ನಮಗೆ ಏನು ಮಾಡಲಿಕ್ಕೆ ಅಂತ ಗೊತ್ತಿಲ್ಲ, ನಿಮ್ಮ ಹತ್ರ ತೊಗೊಂಬಂದಿದ್ದೇವೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಇನ್ನೂ 100 ವರ್ಷ ನೀವು ಇದು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ, ನಿಮ್ಮ ಮನೆಯಲ್ಲೇ ಇಟ್ಟು ಇದನ್ನ ಪೂಜೆ ಮಾಡಿ, 100 ವರ್ಷದ ನಂತರ ಅಯೋಧ್ಯ ಮಂದಿರ ಪ್ರತಿಷ್ಠಾಪನೆ ಆಗತ್ತೆ, ಅದಾದ ಮೇಲೆ ನೀವು ಕಂಚಿಗೆ ಅದನ್ನ ತೊಗೊಂಬನ್ನಿ ಮತ್ತೆ ಅಂತ ಹೇಳಿ ಕಳಿಸಿದ್ರಂತೆ. ಸೊ ಆ ಅಗ್ನಿಹೋತ್ರಿ ಅವ್ರ ಮನೆಯಲ್ಲೇ ಇಷ್ಟು ವರ್ಷ 100 ವರ್ಷ ಇಟ್ಟು 1924 ಹೇಳಿದ ವಿಷಯ ಗುರುಗಳು ಈಗ ಅದನ್ನು ಮತ್ತೆ ಕಂಚಿ ಮಠಕ್ಕೆ ತಗೊಂಡು ಹೋಗಿದ್ದಾರೆ. ಈಗೇನು ಪ್ರಸ್ತುತ 70ನೇ ಆಗಿರುವಂಥ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಹತ್ರ ತೊಗೊಂಡು ಹೋದಾಗ ಅವ್ರು ಹೇಳಿದ್ರಂತೆ, ಇದನ್ನು ನೀವು ರವಿಶಂಕರ್ ಗುರೂಜಿಯವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅವರು ಇದನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತಾರೆ, ಅದನ್ನು ಏನು ಮಾಡಬೇಕು ಅದರಲ್ಲಿ ಅಂತ ಅವರು ತಿಳಿಸ್ಕೊಳ್ತಾರೆ ಅಂತ ಹೇಳಿದ್ರಂತೆ. ಸೊ ಇದು ಹೇಳಿದ ಮೇಲೆ ಅವರು ಈಗ ಅಯೋಧ್ಯ ಮಂದಿರ ಒಂದು ಪ್ರತಿಷ್ಠಾಪನೆ, ರಾಮ ಮಂದಿರದ ಒಂದು ಪ್ರತಿಷ್ಠಾಪನೆ ಕಾರ್ಯ ಮುಗಿದ ಮೇಲೆ 100 ವರ್ಷ ಕಳೀತು. ಅವ್ರು ಹೇಳಿದ್ದು 1924, ಈಗ 100 ವರ್ಷ ಕಳೆದ ಮೇಲೆ ಅವರು ಏನು ಈ ಗುರುಗಳ ಒಂದು ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಅವರು ತಗೊಂಡು ಹೋಗಿ ರವಿಶಂಕರ್ ಗುರೂಜಿಯವ್ರಿಗೆ ಅರ್ಪಿಸಿದ್ದಾರೆ. ಸೊ ಇದು
ನಮ್ಮ ಕಂಚಿ ಗುರುಗಳಿಗೂ ಮತ್ತು ಕಂಚಿ ಮಠಕ್ಕೂ ಇದು ಕಂಚಿಯ ಆದಿಶಂಕರರೇ ಸ್ಥಾಪಿಸಿದ ಸರ್ವಜ್ಞ ಪೀಠ, ಇದು ಮೂಲಾಂನಾಯ ಪೀಠ ಅಂತಾರೆ. ಸೊ ಇದು ಆದಿಶಂಕರರೇ ಸ್ಥಾಪಿಸಿರುವಂಥ ಪೀಠ ಇದು. ಸೊ ಇದಕ್ಕೂ ಸೋಮನಾಥಂ ಲಿಂಗಕ್ಕೂ, ಸೋಮನಾಥ ಮಂದಿರದಲ್ಲಿದ್ದ ಲಿಂಗಕ್ಕೂ ಇರುವ ಒಂದು ಅವಿನಾಭಾವ ಸಂಬಂಧ. ಇದು ಒಂದು ವಿಷಯವಾದರೆ, ಎರಡನೇ ವಿಷಯ ನಾನು ನಿಮಗೆ ಹೇಳ್ದಂಗೆ ನಮಗೆ ಆಗಿರೋವಂಥ ಒಂದು ಎಕ್ಸ್ಪೀರಿಯನ್ಸಸ್, ಮನೆಯಲ್ಲಿ ದಿನ ನಡೆಯುತ್ತಿರೋ ಒಂದು ಕೌತುಕಗಳು, ಒಂದು ಮಿರಾಕಲ್ಸ್ ಏನಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನನಗೆ ಈ ಒಂದು ಆಲ್ಮೋಸ್ಟ್ ಒಂದು 1.5 year 2 years ಹಿಂದೆ ನನಗೆ ಲೋವರ್ ಬ್ಯಾಕ್ ಪೇನ್ ಅಂತ, ಸಿವಿಯರ್ ಲೋವರ್ ಬ್ಯಾಕ್ ಸಡನ್ನಾಗಿ, ಇಟ್ ವಾಸ್ ಆಲ್ ಆಫ್ ಅ ಸಡನ್ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಬೆಂಗಳೂರಲ್ಲಿ ಹಲವಾರು ಡಾಕ್ಟರ್ಸ್ ಹತ್ರ ತೋರಿಸಿದಾಗ ನಿಮಗೆ ಅವ್ರು ಹೇಳ್ತಾರಲ್ಲ L1 L2 ಈ ಥರ ಏನೋ ಒಂದು ಇಶ್ಯೂ ಇದೆ. ಸೊ ಯು ಹ್ಯಾವ್ ಟು ವೇರ್ ಬೆಲ್ಟ್, ಸೊಂಟಕ್ಕೊಂದು ಬೆಲ್ಟ್ ಹಾಕ್ಕೋಬೇಕು ನೀವು, ಫಿಸಿಯೋಥೆರಪಿ ಇದೆಲ್ಲ ಮಾಡಬೇಕು ಅಂತ ಹೇಳಿದರು. ಸೊ ನನಗೆ ಇಷ್ಟು ವಯಸ್ಸಿಗೆ ಏನಪ್ಪ ಬೆಲ್ಟೆಲ್ಲ ಹಾಕ್ಕೋಬೇಕಲ್ಲ, ಏನು ಇಂಥ ಸಮಸ್ಯೆ ಬಂದು ಹೋಯ್ತಲ್ಲ ಅಂತ ಸ್ವಲ್ಪ ಹೆದರಿದ್ವಿ. ಕೊನೆಗೆ ಏನಾಯಿತು, ಇದಾಗ್ತಾ ಇದ್ದಂದರೆ ಮತ್ತೆ ಇನ್ನು ಸ್ವಲ್ಪ ದಿನಕ್ಕೆ ನನಗೆ ಕತ್ತು ನೋವು ಶುರು ಆಯಿತು. ಸೊ ಇದನ್ನು ಮತ್ತೆ ಡಾಕ್ಟ್ರುಗಳಿಗೆ ತೋರಿಸಿದಾಗ ಅವ್ರು ಹೇಳಿದ್ರು, ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಸರ್ವೈಕಲ್ ಸ್ಪಾಂಡಿಲೈಟಿಸ್. ಸೊ ಇದಕ್ಕೆ ನೀವು ನೆಕ್ ಬೆಲ್ಟ್ ಹಾಕಬೇಕಾಗತ್ತೆ, ನೆಕ್ಕಿಗೆ ಒಂದು ಕಾಲರ್ ಹಾಕ್ತಾರಲ್ಲ, ಸೊ ನೆಕ್ ಕಾಲರ್ ಹಾಕಬೇಕಾಗತ್ತೆ, ಆ್ಯಂಡ್ ಫಿಸಿಯೋಥೆರಪಿ ಅಗೇನ್ ಯು ಹ್ಯಾವ್ ಟು ಫಿಸಿಯೋಥೆರಪಿ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಸೊ ಇದೆಲ್ಲ ಕೇಳಿ ತುಂಬ ಗಾಬರಿ ಆಗೋಯಿತು. ಏನಪ್ಪ ಇಷ್ಟು ಈ ವಯಸ್ಸಿಗೆ ಇಷ್ಟೆಲ್ಲ ಸಮಸ್ಯೆಗಳಿಂದ ಹೇಗೆ ಮುಂದಿನ ಜೀವನ ಅನ್ನೋ ಒಂದು ಹೆದರಿಕೆ ಶುರುವಾಗಿತ್ತು. ಸೊ ಆಗ ತಾನೇ ನಾನು ಒಂದು 15 ದಿನಗಳಾಗಿರ್ಬೋದೇನೋ, ನಾವು ಗುರುಗಳ ಕಂಚಿ ಮಹಾಸ್ವಾಮಿಗಳ ಒಂದು ಫೋಟೋ ತೊಗೊಂಬಂದು ನಮ್ಮ ಮನೇಲಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಈ ಸಮಸ್ಯೆಗಳೆಲ್ಲ ಹಿಂದೆ 1-2 ತಿಂಗಳಿಂದನೂ ಇತ್ತು. ಸೊ ನಾನು ಈ ಗುರುಗಳ ವಿಷಯ ನಮಗೆ ತಿಳಿದು ಬಂದಮೇಲೆ ಇವ್ರ ಫೋಟೋ ಇಟ್ಟು ಮನೇಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಪೂಜೆ ಮಾಡ್ತಾ ಒಂದು 15 ದಿನಗಳು ಕಳೆದಿತ್ತು ಏನೋ. ಸೊ ಇದು ಯಾಕೋ ನಮಗೆ ನ್ಯಾಚುರಲ್ ಹೆಲ್ತ್ ಇಶ್ಯೂ ಹಂಗೆ ಕಾಣಿಸ್ತಾ ಇಲ್ಲ. ಸೊ ಇದೇನೋ ಬೇರೆ ಇರ್ಬೋದೇನೋ, ನೋಡೋಣ ಯಾರನ್ನಾದ್ರೂ ಒಬ್ಬರು ಜ್ಯೋತಿಷ್ಯರನ್ನ ಕನ್ಸಲ್ಟ್ ಮಾಡೋಣ ಅಂತ ಹೇಳಿದಾಗ ಅಂಬರ್ಗೋಡ್ಲಲ್ಲಿ ನಮ್ಮ ಅತ್ತೆ ಮಾವ ಅವರು ಸಜೆಸ್ಟ್ ಮಾಡಿದ್ರು. ಇಲ್ಲಿ ಹೊಳೆಯಿಂದಾಚೆ ಸಿಗಂದೂರು ಹತ್ರ ಗುಮ್ಮಗೋಡು ಗಣಪತಿ ಅಣ್ಣ ಅಂತ ಒಬ್ರು ಇದ್ದಾರೆ, ಅವರು ದೇವಿ ಆರಾಧಕರು, ಅವ್ರನ್ನ ಒಂದು ಸಲ ಕೇಳಿ ನೋಡೋಣ, ನಮ್ಗೆ ಯಾವುದಕ್ಕಾದ್ರೂ ಒಂದು ಸ್ಪಷ್ಟನೆ ಸಿಗುತ್ತೆ ಏನೋ ಅಂತ ಹೇಳಿದ್ರು. ಸರಿ ಅಂತ ನಾನು ನನ್ನ ಮಗ ಇಲ್ಲಿಂದ ಬೆಂಗಳೂರಿಂದ ಹೊರಟ್ವಿ. ಸೊ ನನ್ನ ಪರಿಸ್ಥಿತಿ ಹೇಗಿತ್ತಪ್ಪ ಅಂದರೆ, ನನಗೆ ಮಲಗಿದ ಮೇಲೆ ಯಾರಾದರೂ ಕೈ ಕೊಟ್ಟು ನಾನು ಎಬ್ಬಿಸ್ಬೇಕಾಗಿತ್ತು. ಈ ಕಡೆ ಒಂದು ಕಡೆ ನೇರವಾಗಿ ಮಲಗಿದ್ರೆ ಲೆಫ್ಟ್ ಸೈಡ್ ತಿರ್ಗೋಕ್ಕೂ ಯಾರಾದರೂ ಒಂದು ಸಪೋರ್ಟ್ ಬೇಕಾಗಿತ್ತು, ಮತ್ತು ರೈಟ್ ಸೈಡ್ ತಿರ್ಗೋದು ಯಾರಿಗೂ ಸಪೋರ್ಟ್ ಬೇಕಾಗಿತ್ತು. ಸೊ ಆ ಪರಿಸ್ಥಿತಿಯಲ್ಲಿ ನಾನು ಊರಿಗೆ ಟ್ರಾವೆಲ್ ಮಾಡ್ಕೊಂಡು ಹೋದೆ. ಸೊ ಹೋದಾಗ ಒಂದಿನ ರೆಸ್ಟ್ ತಗೊಂಡು ಮರುದಿನ ನಾವು ಗಣಪತಣ್ಣನ ಮನೆಗೆ ಹೋಗೋಣ ಅಂತ ನಾನು, ನಮ್ಮ ಮಾವನವರು, ಅವ್ರ ಮಗ 3 ಜನ ರೆಡಿ ಆದ್ವಿ. ರೆಡಿ ಆಗ್ತಿರೋವಾಗಲೇ ಒಬ್ಬರು ಬೆಳಗಿನ ಜಾವ ಒಂದು 10 ಗಂಟೆ ಅಷ್ಟೊತ್ತಲ್ಲಿ ಒಬ್ಬರು ಸನ್ಯಾಸಿಗಳು ಕಾವಿ ವಸ್ತ್ರ ತೊಟ್ಟು ಬಂದರು ನಮ್ಮ ಮನೆ ಮುಂದೆ. ಸೊ ನನ್ನ 6th ಸೆನ್ಸ್ ವೆರಿ ಸ್ಟ್ರಾಂಗಾಗಿ ಹೇಳ್ತಿತ್ತು, ಇದು ಕಂಚಿ ಮಹಾಸ್ವಾಮಿಗಳೇ ಅಂತ. ಅದೇ ಪರ್ಸ್ನಾಲಿಟಿ, ಅದೇ ಹೈಟು, ಅದೇ ಕಾವಿ ವಸ್ತ್ರ. ಆ ಕಾವಿ ವಸ್ತ್ರ ಅಂತೂ ಒಂದು ಹೊಳಿತಿತ್ತು ಅಂದರೆ ಲೈಕ್ ತುಂಬ ಹೊಳಿತಿತ್ತು ಹಾಗೆ. ಸೊ ಬಂದು ನಿಮ್ಮ ಮನೇಲಿ ಅಡಿಕೆ ನನಗೆ ಭಿಕ್ಷೆ ಕೊಡ್ತೀರಾ ಅಂತ ಹೇಳಿದರು. ಸೊ ನಾವು ನಮ್ಮದು ಅಡಿಕೆ ತೋಟ ಇದೆ, ಕಾಫಿ ಬೆಳೆ ಬೆಳಿತೀವಿ, ಸೊ ಅಡಿಕೆ ಭಿಕ್ಷೆ ಕೊಡ್ತೀರಾ ಅಂದರು. ನನಗೆ ಕೈಕಾಲೆಲ್ಲ ನಡುಗಕ್ಕೆ ಶುರು ಆಯಿತು. ಯಾಕಂದರೆ ನನಗೆ ವೆರಿ 6th ಸೆನ್ಸ್ ನನಗೆ ಹೇಳ್ತಿತ್ತು, ನೋ ದಿಸ್ ಇಸ್ ಮಹಾಸ್ವಾಮಿ ಅವರೇ ಅಂತ. ಬೇಗ ಹೋಗಿ ಅಡಿಕೆ ತೊಗೊಂಬಂದು ನನ್ನ ಕೈಯಲ್ಲಿ 2 ಕೈಯಲ್ಲಿ ಇಟ್ಕೊಂಡು ಅವರು ಜೋಳಿಗೆ ಹಿಂಗೆ ಅಡಿಕೆ ಹಾಕಿದೆ. ಸೊ ಹಾಗೆ ಹೊರಟುಬಿಟ್ರು ಅವರು. ನಮ್ಮ ಮನೆ ಪಕ್ಕದಲ್ಲಿ 3 ಮನೆಗಳಿದ್ದವು. ಸೊ ಯಾರ ಮನೆಗೂ ಹೋಗಲಿಲ್ಲ ಅವರು ಭಿಕ್ಷೆಗೆ ಅಂತ. ಸೀದಾ ಹಾಗೆ ಅಬ್ಸರ್ವ್ ಮಾಡ್ತಿದ್ದೆ, ಹಾಗೆ ಸೀದಾ ಹೊರಟುಬಿಟ್ರು. ಸರಿ, ನನಗೆ ಓಕೆ ಫೈನ್, ಏನೋ ಒಂದು ಇನ್ಸಿಡೆಂಟ್ ನಡೀತು ಅಂತ ನೆಕ್ಸ್ಟ್ ನಾವು ರೆಡಿಯಾಗಿ ನಾವು ಸೇತುವೆ ದಾಟಿ ಹೋಗಬೇಕು ಸಿಗಂದೂರ ಹತ್ರ ಗುಮ್ಮಗೋಡು ಅಂತ. ಸೊ ಹೊರಟು ಅಲ್ಲಿ ಅವರ ಗಣಪತನ ಹತ್ರ ಹೇಳಿದ್ವಿ, ಈ ಥರ ನಮ್ಮ ಸಮಸ್ಯೆ ಇದೆ ಈ ಥರ ಅಂತ ಹೇಳಿದಾಗ ಅವರು ಓಕೆ ಅದಕ್ಕೆ ಒಂದು ಆಯಿತು ಪರಿಹಾರ ಮಾಡೋಣ ನೋಡೋಣ ಅಂತ ಹೇಳಿದ್ರು. ಹೇಳಿ ಏನು ಹೇಳಿದ್ರು, ನೀವು ಯಾರಾದರೂ ಈ ಥರ ಅಸ್ಟ್ರಾಲಜರ್ ಹತ್ರನೇ ಆಗಲಿ, ಯಾರಾದರೂ ಈ ಥರ ವಾಮಾಚಾರ ಮಾಡಿದವ್ರ ಹತ್ರ ಆಗಲಿ ಹೋಗಿದ್ರೆ ಯಾವತ್ತಾದರೂ ಅಂತ ಹೇಳಿದ್ರು.
ಸೊ ವಾಮಾಚಾರ ಅನ್ನೋದು ದೊಡ್ಡ ಪದ ನಂಗೆ ಗೊತ್ತಿಲ್ಲ. ಬಟ್ ಯಾರೋ ಅಸ್ಟ್ರಾಲಜರ್ ಹತ್ರ ನನ್ನ ಕೊಲೀಗ್ ಒಬ್ರು ರೆಫರ್ ಮಾಡಿದರು. ನನಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ, ಬಟ್ ಹೇಗೆ ಹೋದ್ನೋ ಏನೋ ಗೊತ್ತಿಲ್ಲ, ನಾನು ಹೋಗಿದ್ದೆ ಅಂತ ಹೇಳಿದಾಗ, ಸೊ ಅವ್ರು ಏನಾದರೂ ಕೊಟ್ಟಿದ್ದಾರೆ ನಿಮಗೆ ತಾಯತೆಗಳಾಗಲಿ ಪೂಜೆ ಮಾಡಲಿಕ್ಕೆ ಅಂತೇಳಿ. ಹೌದು ಕೊಟ್ಟಿದ್ದಾರೆ, ನೀವು ಅದನ್ನೆಲ್ಲ ಫಸ್ಟು ವಿಸರ್ಜನೆ ಮಾಡಿಬಿಡಿ ನೀರಲ್ಲಿ, ಅದನ್ನೆಲ್ಲ ಏನು ಇಟ್ಕೋಬೇಡಿ, ಸೊ ಅದರಿಂದ ಸಮಸ್ಯೆ ಆಗ್ತಿದೆ ಅಂತ ನನಗೆ ಕಾಣು ಬರ್ತಾಯಿದೆ ಅಂತ ಹೇಳಿ ಅಲ್ಲಿ ಅವರು ಅಮ್ಮನವರ ಆರಾಧಕರು ಅಂತ ಹೇಳಿದಲ್ಲ, ಅಮ್ಮನವರ ಪೂಜೆ ಮಾಡ್ತಿರ್ತಾರೆ. ನನ್ನ ಲಲಿತ ಸಹಸ್ರನಾಮ ಎಲ್ಲ ಹೇಳ್ಕೊಂಡು ಅಲ್ಲಿ ನಮಸ್ಕಾರ ಮಾಡ್ಕೊಂಡೆ ಅಮ್ಮನವ್ರ ಮುಂದೆ. ಮಾಡ್ಕೊಂಡಿದ ತಕ್ಷಣ ನನ್ನ ಬೆನ್ನಲ್ಲಿ ಏನು ನೋವಿತ್ತು ಆ ನೋವಿನ ಜಾಗದಲ್ಲಿ ಟಕ್ ಅಂತ ಒಂದು ಮೂಮೆಂಟ್ ಆಯಿತು. ನಾನು ಅಂದ್ಕೊಂಡೆ ಬೆನ್ನು ನೋವಿದೆಯಲ್ಲ, ಹಿಂಗೆ ಬಗ್ಗದ್ನಲ್ಲ, ಮೋಸ್ಟ್ಲಿ ಅದಕ್ಕೆ ಆಗಿರ್ಬೋದು, ಟಕ್ ಅಂತ ಸೌಂಡ್ ಆಯ್ತಲ್ಲ ಅಂತ ಅಂದ್ಕೊಂಡು ಆಯಿತು ಅಂತ ಅವ್ರು ಕನ್ಸಲ್ಟ್ ಮಾಡಿಕೊಂಡು ಅವ್ರ ಮನೆಯಿಂದ ಆಚೆ ಬಂದು ನಾವೇನು ಮಾಡಿದ್ವಿ, ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಚಪ್ಪಲಿ ಹಾಕ್ಕೊಳ್ತಾ ಇದ್ವಿ. ಅದೇ ಪ್ಲೇಸ್ಗೆ ಮತ್ತೆ ಅದೇ ಸನ್ಯಾಸಿಗಳು ಕಾಣಿಸ್ಕೊಂಡ್ರು. ಸೊ ನನಗೆ ಎದೆ ಧಗ್ ಒಂದು ಹೊಡೆಯೋಕ್ಕೆ ಶುರು ಆಯಿತು. ಏನಪ್ಪ ಹೊಳೆ, ದೊಡ್ಡ ಹೊಳೆ ಅದು, ನಿಮಗೆ ಗೊತ್ತಿರೋ ಹಾಗೆ ಸಿಗಂದೂರು ಹೊಳೆ ದಾಟಿ ಹೆಂಗೆ ಬಂದ್ರಿ ಇವರು, ಇಷ್ಟು ದೂರ ಬಂದ್ರಲ್ಲ ಅಂತ ಕಾಣಿಸ್ಕೊಂಡು ಹಾಗೇ ನನ್ನ ಮುಖ ನೋಡಿ ಹಾಗೇ ಮುಂದೆ ಹೊರಟ್ಬಿಟ್ರು. ನನಗೇನೋ ಕೈ ಕಾಲು ಕಟ್ಟಾಗ್ತಿದೆ. ನನ್ನ ಮನಸ್ಸು ಹೇಳ್ತಾಯಿದ್ದೆ ಇಲ್ಲ ಹೋಗು, ಅವ್ರ ಹಿಂದೆ ಹೋಗು, ಅವ್ರು ಮಾತಾಡ್ಸು ಅಂತ. ಬಟ್ ಅದೇ ಟೈಮಲ್ಲಿ ನಾನು ಯಾರೋ ಕಟ್ಟಾಕಿದ್ದಾರೆ, ಇಲ್ಲ ಐ ಆಮ್ ನಾಟ್ ಏಬಲ್ ಟು ಮೂವ್ ಆ ಕಡೆ. ಸರಿ, ಅಷ್ಟೊತ್ತಿಗೆ ನಮ್ಮ ಮಾವನವರು ಇಲ್ಲ ಬಸ್ ಟೈಮ್ ಆಗುತ್ತೆ ಹೋಗೋಣ ಬಾಮ್ಮ ಅಂದರು. ಸರಿ, ಹೊರಟು ಬಿಟ್ವಿ ನಾವು. ಸೊ ಇದಾದಮೇಲೆ ನಾವು ಮನೆಗೆ ಬಂದು 2-3 ದಿನ ಉಳಿದು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಮೇಲೆ ಅವ್ರು ಏನೇನು ಹೇಳಿದ್ರು ಅದರ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಿದ್ವಿ. ಇದೆಲ್ಲ ಆಯಿತು. ನನ್ನ ಸೊಂಟ ನೋವು ಅನ್ನೋದು ಮಂಗಮಾಯ ಆಯಿತು. ಸೊಂಟ ನೋವು ಅನ್ನೋದೇ ಇಲ್ಲ, ಬೆನ್ನು ನೋವು ಇಲ್ಲ, ಎಂಥದ್ದು ಇಲ್ಲ. ಸೊ ಬಂದು 2 ದಿನ ಆಯಿತು. 2 ದಿನ ಆದ ಕೂಡಲೇ ನನ್ನ ಮಗ ರಾತ್ರಿ ಮಲಗಿದ್ದವನು ಬೆಳಗ್ಗೆ ಎದ್ದ ಕೂಡಲೇ, ಅಮ್ಮ ಈ ಗುರುಗಳು ನೀನೇನು ಪೂಜೆ ಮಾಡ್ತೀಯಲ್ಲ, ಅವ್ರ ಬಗ್ಗೆ ಏನೂ ಅಷ್ಟು ಅವನಿಗೆ ತಿಳಿದಿರಲಿಲ್ಲ. ನಾನು ಜಸ್ಟ್ ಫೋಟೋ ತೊಗೊಂಬಂದು ಪೂಜೆ ಮಾಡ್ತಿದ್ದಿದ್ದು ಅಷ್ಟೇ. ಇವ್ರು ನನ್ನ ಕನಸಲ್ಲಿ ಬಂದಿದ್ರಮ್ಮ, ಇವರು ಮಹಾಪೆರಿಯವ ಅಂತ ಹೇಳ್ತಾರೆ ತಮಿಳಲ್ಲಿ ಇವ್ರನ್ನ. ಮಹಾ ಅಂದರೆ ಮಹಾನ್, ಪೆರಿಯ ಅಂದರೆ ಹಿರಿಯರು ಅಂತ, ಪೆರಿಯವ ಅಂದರೆ ಹಿರಿಯವ ಅಂತ ಆ ಥರ. ಸೊ ಮಹಾಪೆರಿಯ ಇವರು ನನ್ನ ಕನಸಲ್ಲಿ ಬಂದಿದ್ರಮ್ಮ ಇವತ್ತು ಅಂತೇಳಿ ನನಗೆ ಆಶ್ಚರ್ಯ ಆಯಿತು. ಏನಪ್ಪ ಹಿಂಗೆ ಕನಸಲ್ಲಿ ಹೆಂಗೆ ಬರೋಕ್ಕೆ ಸಾಧ್ಯ ಅವನಿಗೆ? ಓಕೆ, ಏನಾಯಿತು ಮಗ ಅಂತ ಹೇಳಿದಾಗ, ಅಮ್ಮ ಅವರು ನನ್ನ ಮಠಕ್ಕೆ ಕರ್ಕೊಂಡು ಹೋಗಿದ್ದಾರಮ್ಮ. ಕರ್ಕೊಂಡು ಹೋದಾಗ ಅವರೊಂದು ಮಠದ ಒಂದು ಸ್ಟೇಜ್ ಮೇಲೆ ಒಂದು ಸಿಂಹಾಸನ ಥರ ಇತ್ತು, ಅದ್ರ ಮೇಲೆ ಕೂತ್ಕೊಂಡಿದ್ದಾರೆ. ಕೆಳಗಡೆ ಎಲ್ಲ ನಾವೆಲ್ಲ ಒಂದು ಸುಮಾರು ಜನ ಕೂತಿದ್ದೀವಿ. ಅವರು ವಿಷ್ಣು ಮೇಲೆ ಬಾ ಅಂತ ಹೇಳಿದ್ರು. ನನಗೆ ಅಮ್ಮ ನನ್ನ ಹೆಸರು ಇವ್ರಿಗೆ ಹೆಂಗೆ ಗೊತ್ತು ವಿಷ್ಣು ಅಂತ, ನನ್ನ ಹೆಸರು ಕರೆದ್ರಮ್ಮ ಅವರು ಅಂತ ಹೇಳ್ದೆ. ನಾನು ಹೋದೆಮ್ಮ ಮೇಲೆ. ಹೋದಾಗ ನಿಂದು ಉಪನಯನ ಆಗಿದೆಯಾ ಅಂತ ಕೇಳಿದ್ರು. ಸೊ ಇದು ಘಟನೆ ನಡೆದು 2 ವರ್ಷ ಆಯಿತು. ಹೋದ ವರ್ಷ ನನ್ನ ಮಗನ ಉಪನಯನ ನಡೆದಿದ್ದು. ಸೊ 2 ವರ್ಷದ ಹಿಂದೆ ಮಾತಿದ್ದು. ಇಲ್ಲ ಗುರುಗಳ, ಇನ್ನೂ ನಂದು ಉಪನಯನ ಆಗಿಲ್ಲ ಅಂತ ಹೇಳಿದೆ. ನಿಂದು 5 ವರ್ಷಕ್ಕೆ 6 ವರ್ಷಕ್ಕೆ ಉಪನಯನ ಆಗಿದ್ದಿದ್ರೆ ನನ್ನ ಪಕ್ಕದಲ್ಲೇ ಕೂರಿಸಿ ಸನ್ಯಾಸಿ ದೀಕ್ಷೆ ಕೊಟ್ಟು ನಿನ್ನ ಪೀಠಾಧಿಪತಿ ಮಾಡಿಬಿಡ್ತಿದ್ದೆ ಅಂತ ಹೇಳಿದ್ರಂತೆ ಗುರುಗಳು. ನನ್ನ ಮಗನಿಗೆ ಪೀಠಾಧಿಪತಿ ಅನ್ನೋ ಒಂದು ವರ್ಡಿನ ಮೀನಿಂಗು ಗೊತ್ತಿಲ್ಲ, ಅದೇನು ಅಂತಲೂ ಅವನಿಗೆ ಅಷ್ಟು ನಾಲೆಡ್ಜ್ ಇಲ್ಲ. ಸೊ ನನ್ನ ಹತ್ರ ಹೇಳ್ದೆ, ಅಮ್ಮ ಪೀಠಾಧಿಪತಿ ಅಂದರೆ ಏನಮ್ಮ ಅಂತ ಹೇಳ್ದೆ. ನಾನು ಹಿಂಗೆ ಮಗ ಅಂತೆಲ್ಲ ನಾನು ಅವನಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಓ ಹೌದಾ, ಹಿಂಗಂತ ಹೇಳಿದ್ರಲ್ಲಮ್ಮ ಅವ್ರು ನನ್ನ ಹತ್ರ ಅಂತ ಹೇಳಿದೆ. ಆಮೇಲೆ ನನ್ನ ಹಾಗೆ ಒಂದು ನೀರೆಲ್ಲ ಹರಿತಾ ಇದೆ, ಮೇಲಿಂದ ಬೀಳ್ತಾ ಇದೆ, ಸಣ್ಣ ಫಾಲ್ಸ್ ಥರ. ಅಲ್ಲಿ ಕರ್ಕೊಂಡು ಹೋಗಿ ಸ್ನಾನ ಮಾಡ್ಕೊ ಇಲ್ಲಿ ಅಂತ ಹೇಳಿದ್ರು. ನಾನು ಸ್ನಾನ ಮಾಡಿಕೊಂಡೆ. ಆಮೇಲೆ ಸ್ನಾನ ಮಾಡ್ಕೊಂಡಿದ್ದ ತಕ್ಷಣ ಒಂದು ವೈಟ್ ಪಂಚೆ ಕೊಟ್ಟರು. ಆಮೇಲೆ ಒಂದು ಆರೆಂಜ್ ಕಲರ್ ಶಲ್ಯ ಕೊಟ್ಟರು. ಅವ್ರು ಕಾವ್ಯ ವಸ್ತ್ರ, ಒಂದು ಆರೆಂಜ್ ಕಲರ್ ಬಟ್ಟೆ ಹಾಕ್ಕೊಂಡಿರ್ತಾರಮ್ಮ ಗುರುಗಳು, ಆ ಥರ ಒಂದು ಬಟ್ಟೆ ಮೇಲೆ ಹಾಕ್ಕೊಳ್ಳಿಕ್ಕೆ ಕೊಟ್ಟರು. ನಾನು ಹಾಕ್ಕೊಂಡ್ಮೇಲೆ ಮತ್ತೆ ನನ್ನ ಮಠಕ್ಕೆ ಕರ್ಕೊಂಡು ಹೋದರು ಅಂತ ಹೇಳ್ದೆ. ಮಠಕ್ಕೆ ಕರ್ಕೊಂಡು ಹೋಗಿ ಒಂದು ದೇವಿ ಫೋಟೋ, ಅದು ಕಾಮಾಕ್ಷಿ ಫೋಟೋ ಅಂತ ಆಮೇಲೆ ನಮ್ಗೆ ಗೊತ್ತಾಯಿತು. ಕಾಮಾಕ್ಷಿ ಫೋಟೋ ಕೊಟ್ಟು ಅದ್ರ ಮೇಲೆ ಇಷ್ಟು ಕುಂಕುಮ ಹಾಕಿ, ನಿಮ್ಮ ತಾಯಿಗೆ ಲಲಿತಾದೇವಿ ಅಂದರೆ ತುಂಬ ಪ್ರೀತಿ, ಅವಳಿಗೆ ಈ ಫೋಟೋ ಕೊಡು ಅವಳಿಗೆ. ಆಮೇಲೆ ನಾನು ಇಲ್ಲೇ ಅಧಿಷ್ಠಾನದಲ್ಲಿದ್ದೇನೆ, ಕಂಚಿಯ ನನ್ನ ಬೃಂದಾವನದಲ್ಲೇ ನಾನು ಅಧಿಷ್ಠಾನದಲ್ಲೇ ಇದ್ದೀನಿ, ಇನ್ನು ನೀನು ಅಮ್ಮ ಅಪ್ಪನ ಕರ್ಕೊಂಡು ಇಲ್ಲಿಗೆ ಬಾ ಅಂತ ಹೇಳಿದ್ರಂತೆ. ಸೊ ಇದೆಲ್ಲ ಹೇಳಿದ್ಮೇಲೆ ನಾವು ಹೋಗಿದ್ವಿ. ಒಂದು 2-3 ತಿಂಗಳನ್ನ ಬಿಟ್ಕೊಂಡು ಅಲ್ಲಿ ಕಂಚಿಗೆ ಹೋಗಿ ಅವರ ದರ್ಶನ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ಅಧಿಷ್ಠಾನಕ್ಕೆ 108 ಪ್ರದಕ್ಷಿಣೆ ಹಾಕಬೇಕು ಅಂತ ನಾನು ಹರಕೆ ಮಾಡ್ಕೊಂಡಿದ್ದೆ. 108 ಪ್ರದಕ್ಷಿಣೆ ಹಾಕಿದೆ.
ನಾನು ಒಂದಿನ 2 ದಿನ ಉಳಿಯುವಂಥ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಕಾಮಾಕ್ಷಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ಕಾಮಾಕ್ಷಮ್ಮನವ್ರ ದೇವಸ್ಥಾನಕ್ಕೆ ಬೆಳಗ್ಗೆ 5:30ಗೆ ಅಭಿಷೇಕ ಇರುತ್ತೆ ಅಂತ ಹೇಳಿದ್ರು. 5:30ಗೆ ಹೋದ್ವಿ. 5:30ಗೆ ಹೋದಾಗ ನಮಗೆ ಅಲ್ಲಿ ಯಾರೂ ಪರಿಚಯ ಇಲ್ಲ. ಸೊ ಹೇಗೆ ಪ್ರೋಸೆಸ್ ಅಂತ ಏನೂ ನಮ್ಗೆ ಗೊತ್ತಿರಲಿಲ್ಲ. ನಾವಿನ್ನೂ ಎಂಟ್ರಾಗಿದ್ದೀವಿ. ಎಂಟ್ರಾಗ್ತಿದ್ದೆ ಅಲ್ಲಿ 4 ಜನ ಕ್ಯೂವಲ್ಲಿ ನಿಂತಿದ್ರು. 5:30ಗೆ ನಾವು ಕ್ಯೂವಲ್ಲಿ ನಿಲ್ಬೇಕನ್ನೋ ಅಂತ ಕ್ಯೂವಲ್ಲಿ ನಿಲ್ಲಕ್ಕೆ ಹೋಗ್ತಿದ್ವಿ. ಕ್ಯೂವಲ್ಲಿ ನಿಲ್ಲಕ್ಕೆ ಹೋಗ್ತಿದ್ದೆ. ಸಡನ್ನಾಗಿ ಒಬ್ಬರು ಭಟ್ರು ಬಂದು, ಅಲ್ಲಿ ಯೂಶ್ವಲಿ ಎಲ್ಲ ತಮಿಳ್ ಮಾತಾಡೋರೆ ಜಾಸ್ತಿ ಇರ್ತಾರೆ, ತಮಿಳು ತೆಲುಗು. ಕನ್ನಡದಲ್ಲಿ ಮಾತಾಡಿ, ನೀವು ಕರ್ನಾಟಕ ಬೆಂಗಳೂರಿಂದ ಬಂದಿದ್ದೀರಾ ಅಂದರು. ಹೌದು ಅಂತ ಹೇಳಿದೆ. ಒಳಗೆ ಬನ್ನಿ ಅಂಥೇಳಿ ಹಿಂದೆ ಒಂದು ದಾರಿ ಇದೆ ಅಮ್ಮನವರ ಗರ್ಭಗುಡಿಗೆ, ಆ ಕಡೆಗೆ. ಅಲ್ಲಿ ಕರ್ಕೊಂಡು ಹೋದ್ರು. ಕೂತ್ಕೊಂಡಿರಿ ಸ್ವಲ್ಪ ಹೊತ್ತು ಅಂತ ಹೇಳಿದ್ರು. ಸೊ ನಾನು ಇಲ್ಲಿ ಏನು ಅಂದ್ಕೊಂಡಿದ್ದೆ ಅಂದರೆ, ಗುರುಗಳು ಪೂಜೆ ಮಾಡ್ತಿರೋವಾಗ, ಗುರುಗಳೇ ನಾನು ಕಾಮಾಕ್ಷಮ್ಮನ ದೇವಸ್ಥಾನಕ್ಕೆ ಬಂದಾಗ ನಾನು ಲಲಿತ ಸಹಸ್ರನಾಮನು ಮತ್ತು ಕನಕದಾರ ಸ್ತೋತ್ರ ಹೇಳ್ಕೊಬೇಕು ಗುರುಗಳೇ ಅಂತ ಅಂದ್ಕೊಂಡಿದ್ದೆ. ಸೊ ಅವರಲ್ಲಿ ಕೂರಿಸಿದ್ರಲ್ಲ, ನನಗೆ ಗೊತ್ತಿಲ್ಲ. ನಾನು ಸಡನ್ನಾಗಿ ಓಕೆ ಕೂರಿಸಿದ್ದಾರೆ, ಎಷ್ಟೊತ್ತಾಗುತ್ತೋ ಏನೋ ಅವ್ರು ಕರೆಯೋದು, ಸರಿ ಲಲಿತ ಸಹಸ್ರನಾಮ ಹೇಳ್ಕೊಂಬೇಡ ಬಿಡು ಅಂತ ಮನಸ್ಸಲ್ಲಿ ಹಾಗೆ ಲಲಿತ ಸಹಸ್ರನಾಮ ಹೇಳ್ಕೊಂಡೆ. ಒಂದು ಅರ್ಧ ಗಂಟೆ 40 ನಿಮಿಷ ಹಂಗೆ ಕೂತ್ಕೊಂಡಿದ್ವಿ. ಮತ್ತೆ ಬಂದು ನಮ್ಮನ್ನು ಹಿಂದೆ VIP ಎಲ್ಲ ಹೋಗ್ತಾರೆ, ಮತ್ತು ಯಾರು ಅಭಿಷೇಕಕ್ಕೆ ಯಾರು ದುಡ್ಡು ಕಟ್ಟಿರ್ತಾರಲ್ಲ ಅವ್ರಿಗೆ ಸ್ಪೆಷಲ್ ಆ ಕಡೆ ಎಂಟ್ರೆನ್ಸ್ ಇದೆ. ಆ ದ್ವಾರದಿಂದ ನಮ್ಮನ್ನು ಒಳಗಡೆ ಕರ್ಕೊಂಡು ಹೋದರು. ಸೊ ಕರ್ಕೊಂಡು ಹೋಗಿ ಕೂರಿಸಿದ್ರು. ಯಾರೂ ಇಲ್ಲ, ಅಮ್ಮನವರು ಒಬ್ಬರು ಭಟ್ರು, ನಾನು, ವಿಷ್ಣು, ನಮ್ಮ ಮನೆಯವರು, ನಮ್ಮ ಅತ್ತೆ, ಇಷ್ಟು ಜನ ಕೂತ್ಕೊಂಡಿದ್ದೀವಿ. ನಾನು ಅವ್ರನ್ನ ಕೇಳಿಕೊಂಡೆ, ನಾನು ಹಿಂಗೆ ಕನಕದಾರ ಸ್ತೋತ್ರ ಹೇಳ್ಕೊಬೋದಾ ಅಂತ ಹೇಳಿದ್ರೆ, ಧಾರಾಳವಾಗಿ ಹೇಳ್ಕೊಳ್ಳಿ, ಅದಕ್ಕೇನಿದೆ ಅಂತ ಹೇಳಿದ್ರು. ಸೊ ನಾನು ನನ್ನ ಮಗ ಇಬ್ಬರು ಕನಕದಾರ ಸ್ತೋತ್ರ ಹೇಳ್ಕೊಂಡ್ವಿ. ಒಳ್ಳೆ ದರ್ಶನ ಆಯಿತು. ಅಮ್ಮನವ್ರ ಮುಂದೆ ಶ್ರೀಚಕ್ರ ಇದೆ. ಶ್ರೀಚಕ್ರದ ಒಂದು ಇದರಲ್ಲೇ ನಾವು ಕೂತ್ಕೊಂಡಿದ್ವಿ. ತುಂಬ ಹತ್ತಿರದಿಂದ ಅಮ್ಮನವ್ರ ನಮಸ್ಕಾರ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ದರ್ಶನ ಎಲ್ಲ ಆಯಿತು, ಬಂದ್ವಿ. ಸೊ ನೆಕ್ಸ್ಟ್ ಡೇ 108 ಪ್ರದಕ್ಷಿಣೆ ಹಾಕಿದೆ ಅಧಿಷ್ಠಾನಕ್ಕೆ. ಆಗ ನಮ್ಮ ಮನೆಯವರು ವಿಷ್ಣು, ನಮಗೆ ಟಯರ್ಡ್ ಆಗಿದೆ ಸುತ್ತಾಡ್ದು, ನೀನು ಅಮ್ಮ ಹೋಗ್ಬಿಡಿ, ಬೆಳಗ್ಗೆ ಬೇಗ 5:30ಗೆ ಹೋಗ್ಬೇಕಂದ್ರೆ ಪ್ರದಕ್ಷಿಣೆ 108 ಹಾಕಬೇಕು ಅಂದರೆ. ಸೊ 108 ಪ್ರದಕ್ಷಿಣೆ ಹಾಕಬೇಕು ಅಂದರೆ ತುಂಬ ಸಮಯ ಹಿಡುತ್ತೆ. 5:30ಗೆ ಹೊರಟ್ವಿ. ನಾವಿನ್ನೂ ಮಲಗಿರ್ತೀವಿ. 9:30ಗೆ ಹಂಗೆ ಬರ್ತೀವಿ ಮಠಕ್ಕೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಹೋಗಿ ಲಲಿತ ಸಹಸ್ರನಾಮನ ಹೇಳ್ಕೊಂಡು, ಕನಕದಾರ ಸ್ತೋತ್ರ ಹೇಳ್ಕೊಂಡು, ತೋಟಕ ಅಷ್ಟಕಮ್ಮ ಹೇಳ್ಕೊಂಡು ಗೂಳುಗೊರ ಬೃಂದಾವನಕ್ಕೆ ನಮಸ್ಕಾರ ಹಾಕ್ತಾಯಿದ್ದೀನಿ. ಹಾಕ್ತಿರೋವಾಗ 9:30ಗೆ ನನ್ನ ಮನೆಯವ್ರು ಬಂದರು. ನಮ್ಮ ಮಗ ಹೇಳ್ದ, ಅಮ್ಮ ಏನು ಒಂದು ಆಶ್ಚರ್ಯ ಗೊತ್ತಾ, ನೀನಿಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದೆಯಮ್ಮ, ಅಲ್ಲಿ ನೋಡಿದ್ರೆ ಗುರುಗಳು ಬಂದು, ಅಂದರೆ ಮಹಾಸ್ವಾಮಿಗಳಲ್ಲ, ಜಯೇಂದ್ರ ಸರಸ್ವತಿಗಳು, ಅವ್ರು ಬಂದು ನನ್ನ ವಿಷ್ಣು ಬಾ ಅಂತ ನಾನು ಎಬ್ಬಿಸ್ಕೊಂಡು ಬಂದಿದ್ದಾರಮ್ಮ. ಬಂದು ನೀನು ಗುರುಗಳ ಅಧಿಷ್ಠಾನ, ಇದು ಮಹಾಸ್ವಾಮಿಗಳ ಅಧಿಷ್ಠಾನ, ತಗೋ ಕೈಯಲ್ಲಿ ಆರತಿ ತಟ್ಟಿಟ್ಕೊಂಡು ಆರತಿ ಮಾಡೋರಿಗೆ ಅಂತ ಹೇಳಿದರೆ ಆರತಿ ಮಾಡಿಸಿದ್ದಾರೆ. ಆಮೇಲೆ ಸಡನ್ನಾಗಮ್ಮ ಎಷ್ಟು ಒಂದು ಕ್ಷಣ ಆಗಿಲ್ಲ, ಇಮಿಡಿಯೇಟಾಗಿ ನಾನು ಕಾಮಾಕ್ಷಮ್ಮನವ್ರ ದೇವಸ್ಥಾನಕ್ಕೆ ಒಳಗಡೆ ಕಾಮಾಕ್ಷಮ್ಮನ ಹತ್ರ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲೂ ಅಷ್ಟೇ, ವಿಷ್ಣು ತಗೋ ಆರತಿ ತಟ್ಟೆ ಇಟ್ಕೋ ಕೈಯಲ್ಲಿ, ಆರತಿ ಮಾಡೋ ಅಮ್ಮನವ್ರಿಗೆ ಅಂಥೇಳಿ ಆರತಿ ಮಾಡ್ತಾಯಿದ್ದೀವಿ. ಆರತಿ ಮಾಡಿಸಿದ್ರಮ್ಮ ನನ್ನ ಕೈಲಿ ಅಂತ ಹೇಳ್ದೆ. ಸೊ ಇದು ನಮಗೆ ತುಂಬಾ ಆಶ್ಚರ್ಯ ಆಯಿತು. ಏನಪ್ಪ ಈ ಥರ ನಡೀತಿದೆಯಲ್ಲ, ಇದೇನು ಗುರುಗಳ ಲೀಲೆ ಅಂತ ಅನಿಸ್ತು. ಸೊ ಇದ್ರ ನನ್ನ ಹೇಳ್ದಂಗೆ ನನಗಿದ್ದಿದ್ದ ಬೆನ್ನೋವು ಒಂದು ಎಳ್ಕೊಳ್ಳೋಷ್ಟು ಇಲ್ಲ ಇವತ್ತು ನನಗೆ. ನಾನು ಆವತ್ತಿಂದ ಗುರುಗಳ ಅಷ್ಟೋತ್ತರ ಹೇಳೋಕ್ಕೆ ಶುರು ಮಾಡಿಕೊಂಡೆ. ಒಂದೊಂದು ಅಷ್ಟೋತ್ತರಕ್ಕೂ ಒಂದು ಹೂವು ಅವ್ರಿಗೆ ಸಮರ್ಪಣೆ ಮಾಡಿ ಅಷ್ಟೋತ್ತರ ಹೇಳ್ಕೊತೀನಿ ಪ್ರತಿದಿನ. ಆಮೇಲೆ ಗುರುವಾರಗಳಂದು ಇದೇ ಚೇರ್ ಮೇಲೆ ಈ ಥರ ಗುರುಗಳ ಫೋಟೋ ಇಟ್ಟು ದೀಪ ಹಚ್ಚಿ ಅವ್ರಿಗೆ 108 ಪ್ರದಕ್ಷಿಣೆ ಹಾಕ್ತೀನಿ ಪ್ರತಿ ಗುರುವಾರ. ಒಂದು ಪ್ರದಕ್ಷಿಣೆ ಹಾಕ್ತೀನಿ, ಬಗ್ಗಿ ನಮಸ್ಕಾರ ಮಾಡ್ತೀನಿ, ಮತ್ತೊಂದು ಪ್ರದಕ್ಷಿಣೆ ಹಾಕ್ತೀನಿ, ಮತ್ತೆ ಬಗ್ಗಿ ನಮಸ್ಕಾರ ಮಾಡ್ತೀನಿ. ಈ ಥರ 108 ಸಲ ಮಾಡ್ತೀನಿ ಗುರುವಾರ ಪ್ರತಿ ಗುರುವಾರ. ಆ ಬೆನ್ನು ಏನು ನನ್ನ ಹಾಸಿಗೆಯಿಂದ ಒಬ್ರು ಕೈ ಹಿಡಿದು ಎಬ್ಬಿಸ್ಬೇಕಾಗಿತ್ತು ನಾನು, ಅದಂತೂ ಮಾಯ ಇವತ್ತು. 108 ಪ್ರದಕ್ಷಿಣೆಗಳು ಪ್ರತಿ ಗುರುವಾರ ಹಾಕುವಂಥ ಒಂದು ಸ್ಥಿತಿಗೆ ಗುರುಗಳು ನಮ್ಮನ್ನು ತಂದಿದ್ದಾರೆ ಇವತ್ತು. ಸೊ ಇದೊಂದು ಇನ್ಸಿಡೆಂಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತಿತ್ತು. ಸೊ ಶೇರ್ ಮಾಡಿಕೊಂಡೆ. ಸೊ ಮೂರನೇ ವಿಷಯ ನಾನು ನಿಮಗೆ ಹೇಳ್ದಂಗೆ, ಸೊ ಸೋಷಿಯಲ್ ಮೀಡಿಯಾ ಅಂದಮೇಲೆ ಕೆಲವೊಂದು ವಿಷಯಗಳು ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಸೊ ಈ ಥರ ಕಾಮೆಂಟ್ಸು ಫೀಡ್ಬ್ಯಾಕ್ ಎಲ್ಲ ಬರ್ತಾ ಇರುತ್ತೆ. ಸೊ 2 ಫೀಡ್ಬ್ಯಾಕ್ನ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಅಂದ್ಕೊಂಡೆ. ಸೊ ನಮ್ಮ ಫ್ರೆಂಡ್ ಒಬ್ಬರು ಒಂದು 60-65 ವರ್ಷದ ಆಸುಪಾಸಿನಲ್ಲಿರೋರು.
ಅವರು ಒಂದು ಸಲ ನಮ್ಮ ಮನೇಲಿ ನಡೀತಿದ್ದ ಒಂದು ಮಿರಾಕಲ್ಸ್ ಎಲ್ಲ ಅವ್ರ ಹತ್ರ ಆಗಾಗ ಶೇರ್ ಮಾಡ್ಕೊಳ್ತಿದ್ದೆ ಅವ್ರ ಹತ್ರ. ಅವರು ಹೇಳಿದ್ರು, ನೋಡಿರಿ ನಿಮ್ಮ ಸಮಸ್ಯೆಗಳೆಲ್ಲ ಹೆಂಗೆ ಪರಿಹಾರ ಆಗ್ತಿದ್ದಿಲ್ಲ, ನಮ್ಮ ಮನೇಲಿ ತುಂಬ ಸಮಸ್ಯೆ ಇದೆ ರೀ, ನಮಗನ್ನು ಒಂದು ಸಲ ಕಂಚಿಗೆ ಕರ್ಕೊಂಡು ಹೋಗ್ತೀರಾ ನೀವು ಅಂತ ಹೇಳಿದರು. ಧಾರಾಳವಾಗಿ ಬಿಡಿ, ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಅವ್ರಿಗೊಂದು ಫೋಟೋ ಕೊಟ್ಟಿದ್ದೆ, ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಗುರುಗಳದ್ದು ಅಂತ ಆಗಿತ್ತು. ಸೊ ಅವ್ರು ಮೊನ್ನೆ ಫೋನ್ ಮಾಡಿದ್ರು ನನಗೆ, ನಾನು ವೀಡಿಯೋ ಶೇರ್ ಮಾಡಿದ್ದೆ ಅವ್ರ ಹತ್ರ. ಫೋನ್ ಮಾಡಿಬಿಟ್ಟು ಹೇಳಿದ್ರು, ಭವಾನಿ ಏನು ರೀ ವೀಡಿಯೋ ಮಾಡಿದ್ದೀರಾ, ಈ ಥರ ವೀಡಿಯೋಗಳನ್ನೆಲ್ಲ ಯಾರು ಮಾಡ್ತಾರೆ, ಈ ಥರ ವೀಡಿಯೋಗಳ್ನ ಏನು ಉದ್ದೇಶದಿಂದ ಮಾಡ್ತಿದ್ದಾರೆ ರೀ, ಯಾರು ನೋಡೋರು ಯಾರು ಇದ್ದಾರೆ, ಈ ಥರ ಸಬ್ಜೆಕ್ಟ್ಸ್ ಎಲ್ಲ ಇದೆ, ಯಾರಾದರೂ ನೋಡೋರು ನಂಬ್ತಾರೇನ್ರಿ ಈ ವಿಷಯಗಳನ್ನೆಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಸೊ ನಾನೇನು ಹೇಳಿದೆ, ಇದು ಉದ್ದಟತನದ ಪರಮಾವಧಿ ಅಂದ್ಕೊಂಡೆ. ಯಾಕಂದರೆ ಆ ವಯಸ್ಸಿನಲ್ಲಿರೋರು ನಮ್ಮಂಥವ್ರಿಗೆ ಮಾರ್ಗದರ್ಶನ ಕೊಡಬೇಕು. ನಮ್ಮ ಸನಾತನ ಧರ್ಮ ಹೀಗಿದೆ, ನಮ್ಮ ಕಲ್ಚರ್ ಹೀಗೆ, ನಮ್ಮ ಇಂಡಿಯನ್ ಕಲ್ಚರ್ ಹೀಗಿದೆ, ಇದನ್ನು ಹಿಂಗೆ ಫಾಲೋ ಮಾಡಿ ಹಂಗೆ ಫಾಲೋ ಮಾಡಿ ಅಂತ ನಮಗೆ ಸಲಹೆಗಳು ಕೊಡಬೇಕು, ನಮಗೆ ಮಾರ್ಗದರ್ಶನ ತೋರಿಸೋ ಅಂಥ ಒಂದು ವಯಸ್ಸು ಅವ್ರಿಗೆ. ಅವರು ಈ ಥರ ಹೇಳಿದ್ರಲ್ಲ ಅಂತ ಹೇಳ್ಕೊಂಡು ಹಾಗೆ ಹೇಳಿದ್ರು. ನಾವು ಮೊನ್ನೆ ಒಂದು ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಗುರುಗಳ ಒಂದು ಆಶ್ರಮಕ್ಕೆ ಹೋಗಿದ್ದೆ ರೀ. ಅದು ಆಶ್ರಮ ಅಲ್ಲ, ಅರಮನೆ. ಅದು ಸೌಂದರ್ಯ ತುಂಬ ಚೆನ್ನಾಗಿದೆ, ಬೆಟ್ಟ ಗುಡ್ಡಗಳು ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ಅವರು ತುಂಬ ಅಷ್ಟು ಅಟ್ರಾಕ್ಟಿವ್ ಆಗಿದೆ ಆ ಪ್ಲೇಸ್ ಅಂತೇಳಿ ನಾನು ಹೇಳಿದೆ. ಹಾಗಾದರೆ ನಿಮ್ಮ ಗುರುಗಳನ್ನ ಮೀಟ್ ಮಾಡಿದ್ರ, ನಿಮ್ಮ ಸಮಸ್ಯೆ ಇದೆ ಅಂತ ಹೇಳ್ತಿದ್ರಲ್ಲ ನೀವು, ಅವ್ರನ್ನ ಹತ್ರ ಒಂದು ಸ್ವಲ್ಪ ಹೇಳಿ, ಏನಾದರೂ ಪರಿಹಾರ ಸಿಗುತ್ತೇನೋ, ಅವ್ರೇನೋ ಮಾರ್ಗದರ್ಶನ ಕೊಡ್ತಾರೇನೋ ಕೇಳಬೇಕಾಗಿತ್ತು ಅಂತ ಹೇಳಿದೆ. ಅವ್ರ ಹತ್ರ ಇಲ್ಲ ರೀ, ಅವ್ರು ಭಾರಿ ದೊಡ್ಡ ಗುರುಗಳು, ಅವರು ಯಾರಿಗೂ ಸಿಗೋದೇ ಇಲ್ಲ, ಅವ್ರ ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ, ತುಂಬ ಕಷ್ಟ ಇದೆ. ಮತ್ತು ಅವ್ರ ಹತ್ರ ಎಲ್ಲ ತುಂಬ ಸೆಲೆಬ್ರಿಟೀಸ್ಗೆ ಹೋಗೋದು, ಹತ್ರ ಸೇರಿಸ್ಕೊಳ್ಳೋದು ಅವರು. ನಮ್ಮ ಹತ್ರ ಎಲ್ಲ ನಮ್ಮಂಥವ್ರ ಹತ್ರನ ತುಂಬ ದೂರ, ನಾವೆಲ್ಲ ಒಂದು 50-100 ಅಡಿ ದೂರದಲ್ಲಿರಬೇಕು, ಆ ಥರ ಅವರು. ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ರೀ ಅವರು ಅಂತ ಹೇಳಿದ್ರು. ಅವ್ರು ಇಂಗ್ಲೀಷ್ ಅರ್ಥ ಆಗುತ್ತಾ ಆಂಟಿ ನಮಗೆ ಅಂದರೆ, ಇಲ್ಲ ರೀ ನಮ್ಮ ಮನೇಲಿ ಎಲ್ಲರೂ ಹೇಳ್ತಾರಲ್ಲ ಅವ್ರು ಇಂಗ್ಲೀಷ್ ತುಂಬ ಚೆನ್ನಾಗಿದೆ, ನಂಗೆ ಅರ್ಥ ಆಗೋಲ್ಲ, ಆದರೆ ಇಂಗ್ಲೀಷ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅಂತ ಹೇಳಿದೆ. ಓಕೆ ಆಯಿತು. ನಾನು ಹೇಳಿದೆ, ನಮ್ಮ ಗುರುಗಳು ಹಾಗೇನಿಲ್ಲ ಆಂಟಿ, ನೀವು ಯಾವಾಗ ಬೇಕಾದರೂ ಕಂಚಿಗೆ ಹೋಗ್ಬೋದು, ಅವ್ರು ಕಂಚಿಯಲ್ಲಿ ಕ್ಯಾಂಪ್ ಮಾಡಿದಾಗ ನೀವು ಯಾವಾಗ ಬೇಕಾದರೂ ಹೋಗೋದು. ಎಂಥ ಸಾಮಾನ್ಯ ವ್ಯಕ್ತಿಗಳನ್ನೂ ಸಹ ಅವ್ರ ಹತ್ರ ಕರೆದು ಮಾತಾಡಿಸ್ತಾರೆ ಅವರು. ಸೊ ನೀವು ಮಾತಾಡ್ಬೋದು ಅವ್ರ ಹತ್ರ, ನೀವು ಸಮಸ್ಯೆಗಳನ್ನ ಅವ್ರಿಗೆ ಹೇಳ್ಕೊಳ್ಳಿ, ನಿಮ್ಮ ಏನಾದರೂ ಮಾರ್ಗದರ್ಶನ ಕೊಡ್ಬೋದೇನೋ ಅವರು. ಆ ಥರ ಭೇದ ಭಾವ ಏನೂ ಇಲ್ಲ ಅವ್ರ ಹತ್ರ. ಸೆಲೆಬ್ರಿಟೀಸ್ ಅಂತಲೇ ಆಗಲಿ, ಸಣ್ಣ ನಮ್ಮಂಥ ಮಿಡ್ಲ್ ಕ್ಲಾಸ್ ಮನುಷ್ಯರೇ ಅಂತಾಗಲಿ, ಆ ಥರ ಭೇದ ಭಾವ ತೋರಿಸಲ್ಲ ಅವರು. ನೀವು ಯಾವಾಗ ಬೇಕಾದರೂ ಹೋಗ್ಬೋದು ಅವ್ರ ಹತ್ರ. ಅವರು ಇನ್ನೊಂದು ಸಲ ಕ್ಯಾಂಪ್ ಮಾಡಿದಾಗ ಕಾಂಚಿಯಲ್ಲಿ ಹೇಳ್ತೀನಿ ನಿಮಗೆ ಅಂತ ಹೇಳಿದೆ. ಸೊ ಇದು ಒಂದು ಫೀಡ್ಬ್ಯಾಕ್. ಸೊ ಇದರಿಂದ ಸ್ವಲ್ಪ ನೋವಾಯಿತು. ಅಂದರೆ ನಮ್ಮ ಸನಾತನ ಧರ್ಮನ ಒಂದು ಫಾಲೋ ಮಾಡಬೇಕಾಗಿರೋರು ಒಂದು ಹಿರಿಯರು, ಆ ವಯಸ್ಸಿನವರು ನಮಗೆ ಮಾರ್ಗದರ್ಶನ ಕೊಡುವಂಥವ್ರು ಈ ಥರ ಮಾತಾಡಿದ್ರಲ್ಲ. ಅಂದರೆ ನಮ್ಮ ಸನಾತನ ಧರ್ಮ ಮುಂದಕ್ಕೆ ಅದರ ಪರಿಸ್ಥಿತಿ ಏನಪ್ಪ, ಅದ್ರ ಭವಿಷ್ಯ ಏನಪ್ಪ ಅಂತ ಒಂದು ಸಣ್ಣ ಹೆದರಿಕೆನೂ ಆಯಿತು ಮನಸ್ಸಲ್ಲಿ. ಸೊ ಇದೊಂದು ವಿಷಯವಾದರೆ, ಇನ್ನೊಬ್ಬ ನಮ್ಮ ಸ್ನೇಹಿತರೊಬ್ಬರು, ಹೀ ಈಸ್ ಟೆಕ್ಕಿ. ಅವರು 22 ವರ್ಷ USA ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದಾರೆ. ಬೆಂಗಳೂರಲ್ಲೂ ಕೆಲವೊಂದು ವರ್ಷ ಉಳಿದಿದ್ರು, ಇಲ್ಲೂ ಕೆಲವೊಂದು ವರ್ಷ ಕೆಲಸ ಮಾಡಿದ್ರು ಅವರು. ಸೊ ಅವ್ರ ಎಕ್ಸ್ಪೀರಿಯೆನ್ಸ್ನ ಕಾಲ್ ಮಾಡಿ ನನ್ನ ಹತ್ರ ಶೇರ್ ಮಾಡಿದ್ರು. ನಮ್ಮ ವೀಡಿಯೋ ನೋಡಿ ತುಂಬ ಖುಷಿಪಟ್ಟು ನಾನು ಸಣ್ಣವನಿದ್ದಾಗ ಈ ಮಹಾಸ್ವಾಮಿಗಳ ದರ್ಶನಕ್ಕೆ ಅಂತ ನಮ್ಮ ತಂದೆ ಕರ್ಕೊಂಡು ಹೋಗಿದ್ರು. ಅವರು ನಿಮ್ಮ ಮಗನಿಗೆ ಉಪನಯನ ಮಾಡಿ ಬೇಗ ಅಂತ ಹೇಳಿದರು. ಅವರ ಒಂದು ಸೂಚನೆ ಮೇರೆಗೆ ನಮ್ಮ ಮನೆಯಲ್ಲಿ ನನಗೆ ಬೇಗ ಉಪನಯನ ಮಾಡಿದ್ರು. ಸೊ ಇವತ್ತು ನನಗೆ ಹಲವಾರು ಬಾರಿ ನನ್ನ ಕನಸುಗಳು ಬರ್ತಿರ್ತಾರೆ. ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿರೋದು, ಆಚಾರ್ಯರು ಕೈಯಲ್ಲಿ ಒಂದು ದಂಡ ಇಟ್ಕೊಂಡಿರೋದು, ಸತ್ಯದಂಡ ಅಂತಾರೆ ಅದನ್ನು. ಸೊ ಆ ಥರ 3 ದಂಡ, ತ್ರಿದಂಡಿ ಅಂತಾರಲ್ಲ, 3 ದಂಡಗಳನ್ನ ನನ್ನ ಕೈಯಲ್ಲಿ ಕೊಟ್ಟರು ಕನಸಲ್ಲಿ ಬಂದು. ಸೊ ಅವರಿಗೆ ನಾನಿವತ್ತು ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಮನೆ ಕಟ್ಟಿಸ್ತಿದ್ದೇನೆ. ಆ ಮನೆಯ ಒಂದು ಲಿವಿಂಗ್ ರೂಮಲ್ಲಿ ಒಂದು ಸಣ್ಣ ಬೃಂದಾವನ. ಅವರು ಆವಾಗ ನಮಗೆ ಒಂದು ಅವರ ಧರಿಸಿದಂಥ ಒಂದು ಪಾದುಕೆ ನಮಗೆ ಕೊಟ್ಟಿದ್ರು. ನಮ್ಮ ಮನೆಯಲ್ಲೇ ಇದೆ ಅದು ಪಾದುಕೆ. ಸೊ ಆ ಪಾದುಕೆ ಬೃಂದಾವನದ ಹತ್ರ ಇಟ್ಟು ಪೂಜೆ ಮಾಡೋ ಥರ ಒಂದು ಸಣ್ಣ ಬೃಂದಾವನ ನಮ್ಮ ಮನೆ ಲಿವಿಂಗ್ ರೂಮಲ್ಲಿ ಕಟ್ಟಿಸ್ತಿದ್ದೇನೆ. ಮತ್ತು ನಮ್ಮ ಮನೆ ಕಾಂಪೌಂಡಲ್ಲೇ ದೊಡ್ಡಕ್ಕೆ ಜಾಗ ಇರೋದ್ರಿಂದ ಅಲ್ಲೊಂದು ಸಣ್ಣ ದೇವಸ್ಥಾನ ಕಟ್ಟಿಸ್ತಿದ್ದೇನೆ ಗುರುಗಳಿಗೋಸ್ಕರ ಅಂತ ಹೇಳಿದರು. ತುಂಬ ಖುಷಿಯಾಯಿತು. ಈಗ ಯಾವ ಹಂತ ತಲುಪಿದೆ ಅಂದರೆ ನಮ್ಮ ಸಮಾಜ,
ಒಂದು ಸೈಟ್ ಇದ್ದರೆ ಇನ್ನೊಂದು 4 ಸೈಟ್ ಮಾಡೋಣ, ಒಂದು ಕಾರ್ ಇದ್ದರೆ ಇನ್ನೊಂದು 4 ಕಾರ್ ತೊಗೋಣ, ಅವರು 2 ಕಾರ್ ತೊಗೊಂಡ್ರಂದರೆ ನಾವು 3 ಕಾರ್ ತೊಗೋಣ ಅನ್ನೋ ಒಂದು ಪೈಪೋಟಿಯಲ್ಲಿ ನಾವು ಇದರ ಹಿಂದೆ ಬಿದ್ದು ನಮ್ಮ ಒಂದು ಧರ್ಮನ ನಾವು ಎಲ್ಲೋ ನಮ್ಮ ಸನಾತನ ಧರ್ಮನ ಎಲ್ಲೋ ಸರಿಯಾಗಿ ಫಾಲೋ ಮಾಡ್ತಿಲ್ವೇನೋ, ಅದರ ಭವಿಷ್ಯ ಏನಾಗುತ್ತೋ ಏನೋ ಅಂತ ಅನಿಸುತ್ತೆ. ಸೊ ಆ ಥರ ಒಂದು ಇದರಲ್ಲಿ ಇವರು ತಮ್ಮ ಮನೆಯಲ್ಲೇ ಬೃಂದಾವನ ಕಟ್ಟಿಸಿ ತಮ್ಮ ಗುರು ಕಂಚಿ ಮಹಾಸ್ವಾಮಿಗಳಿಗೋಸ್ಕರ ಅವ್ರ ಮನೆಯ ಪಕ್ಕದಲ್ಲಿ ಜಾಗ ಇರೋದ್ರಿಂದ ಅಲ್ಲಿ ಸಣ್ಣ ದೇವಸ್ಥಾನನೂ ಕಟ್ಟಿಸ್ತಿದ್ದಾರೆ ಇವರು ಅಂದಮೇಲೆ ಇದನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು. ಅವ್ರು ಹೇಳಿದ್ರು, ಮಹಾಸ್ವಾಮಿ ಅವರ ಶಕ್ತಿ ಏನು ಅರಿತವ್ರಿಗೆ ಮಾತ್ರ ಗೊತ್ತು ಅವ್ರು ಏನು ಅಂತ. ಅಂಥ ಮಹಾಸ್ವಾಮಿಗಳು ನಿಮ್ಮ ಮಗನ ಕನಸಲ್ಲಿ ಬಂದು ನಿಮ್ಮ ಮಗನಿಗೆ ಅವ್ರ ಮನೋನೇತ್ರ ಕಾಣಿಸ್ಕೊಂಡು ಇಷ್ಟೆಲ್ಲ ವಿಷಯಗಳು ತಿಳಿಸ್ತಿದ್ದಾರೆ ಅವನಿಗೆ ಅಂತ ಹೇಳಿದ್ಮೇಲೆ ಅವನಿಂದ ಏನೋ ಒಂದು ದೊಡ್ಡ ಧರ್ಮದ ಕಾರ್ಯ ಮಾಡಿಸ್ತಾರೆ ಅವರು. ನಮ್ಮ ಸನಾತನ ಧರ್ಮಕ್ಕೆ ಅವನ ಕಡೆಯಿಂದ ಒಂದು ದೊಡ್ಡ ಕೊಡುಗೆ ಖಂಡಿತ ಇರುತ್ತೆ. ಅದಕ್ಕೆ ಈಗಲಿಂದನೇ ಅವನ್ನ ಟ್ಯೂನ್ ಮಾಡಿ ಒಂದು ಸ್ಟ್ರೀಮ್ಲೈನ್ ಮಾಡಿ ಅವನ್ನ ಒಂದು ಮೌಲ್ಡ್ ಮಾಡ್ತಿದ್ದಾರೆ ಅದಕ್ಕೆ ಪ್ರಿಪೇರ್ ಆಗಲಿಕ್ಕೆ ಅಂತ ಹೇಳಿದ್ರು. ಸೊ ಇದನ್ನು ಕೇಳಿ ತುಂಬ ಖುಷಿಯಾಯಿತು. ಸೊ ಹೀಗೆ ಹಲವಾರು ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಿದೆ. ಇದೆಲ್ಲ ನಾನು ಹೇಳಿರೋದು ಏನೊಂದು ಮಿರಾಕಲ್ಸ್ ಆಗಿದೆ, ನನ್ನ ಹೆಲ್ತ್ ವಿಷಯನೇ ಆಗಿರ್ಬೋದು, ಅಥವಾ ನನ್ನ ಮಗನ ಕನಸಲ್ಲಿ ಬಂದು ನಿನಗೆ ಪೀಠಾಧಿಪತಿಯಾಗಿ ಮಾಡ್ತಿದ್ದೆ ಅಂತ ಹೇಳ್ತಿರ್ಬೋದು, ಅಥವಾ ಈ ಥರ ಹಲವಾರು ವಿಷಯಗಳು. ಇದೆಲ್ಲನೂ ಹೌದು, ದೊಡ್ಡ ವಿಷಯಗಳೇ ಇಲ್ಲ ಅಂತ ಹೇಳಲ್ಲ, ಬಟ್ ಇದಕ್ಕಿಂತಲೂ ದೊಡ್ಡ ಮಿರಾಕಲ್ಸ್ ನಮ್ಮ ಮನೇಲಿ ಆಗಿದೆ. ಆದಿಶಂಕರಾಚಾರ್ಯರು ತಮ್ಮ ತಾಯಿಗೋಸ್ಕರ ಕೇರಳದಲ್ಲಿ ಕಾಲಡಿಯಲ್ಲಿ ಒಂದು ನದಿಯ ಒಂದು ದಿಕ್ಕನ್ನೇ ಹಿಂಗೆ ಬದಲಾಯಿಸ್ಬಿಟ್ರಂತೆ. ಅವ್ರು ಹಾಗೆ ಕಾಂಚಿ ಮಹಾಸ್ವಾಮಿಗಳು ನಮ್ಮ ಒಂದು ಈ ಜೀವನದ ಒಂದು ದಿಕ್ಕನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ. ನಾವು ಹೇಗಿದ್ದೀವಿ ಅನ್ನೋದು ನಮಗೆ ಈಗ ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ನಾವು ಹೀಗೆ ಜೀವನ ಮಾಡ್ತಿದ್ವಾ, ನಮ್ಮ ಜೀವನ ಹೀಗೆ ಆಯ್ತಲ್ಲ, ಇಷ್ಟು ಬದಲಾಯಿಸ್ಬಿಟ್ರಲ್ಲ, ಈ ಒಂದು ಡೈರೆಕ್ಷನಲ್ಲಿ ನಮ್ಮ ಜೀವನನ ತೊಗೊಂಡು ಹೋಗ್ತಿದ್ದಾರಲ್ಲ ಮಹಾಸ್ವಾಮಿಗಳು, ನಮಗಿಷ್ಟು ದೊಡ್ಡ ಟಾಸ್ಕ್ ಕೊಟ್ಟಿದ್ದಾರಲ್ಲ ಅಂತ ಒಂದು ಆಶ್ಚರ್ಯ ಆಗುತ್ತೆ. ಸೊ ಮತ್ತೊಮ್ಮೆ ನಮ್ಮ ಪೆರಿಯವ ವಿಷ್ಣು ಚಾನಲ್ ವೀಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮುಂದಿನ ಸಂಚಿಕೆಯಲ್ಲಿ ಹೇಳಿದ್ನಲ್ಲ ಇದಕ್ಕಿಂತಲೂ ದೊಡ್ಡ ಮಿರಾಕಲ್ಸ್ ಏನು ನಡೆದಿದೆ ನಮ್ಮ ಜೀವನದಲ್ಲಿ ಅನ್ನೋದು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೇನೆ. ಸೊ ಕೀಪ್ ವಾಚಿಂಗ್ ಅವರ್ ಚಾನಲ್ and please share it with your friends and relatives, especially people who are spiritually inclined. Please share with them and let them also subscribe to our channel. Thank you.